ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಹೇಗಿದ್ದಾರೆ ಎಲ್ಲರೂ? ವೆಲ್ಕಮ್ ಟು ಮೈ ಚಾನಲ್. ಇವತ್ತು ಎಲ್ಲರಿಗೂ 78ನೇ ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯಗಳು. ನಾವೆಲ್ಲರೂ ಮಕ್ಕಳಿಗೆ ಸಮವಸ್ತ್ರ ಧರಿಸ್ಕೊಂಡು ಎಲ್ಲ ಸಡಗರದ ಹಬ್ಬ ಆಚರಣೆ ಮಾಡ್ತಾಯಿದ್ವಿ. ಏನಂತಂದರೆ ಮಕ್ಕಳನ್ನು ಕರ್ಕೊಂಡು ನಾವು ಎಲ್ಲಿ ಹೊರಟಿದ್ದೀವಿ, ಯಾಕೆ ಹೊರಟಿದ್ದೀವಿ, ಯಾಕಂದರೆ ಸ್ಕೂಲಲ್ಲಿಲ್ಲ, ಮಕ್ಕಳೆಲ್ಲ ಆಚೆ ಹೊರಟಿದ್ದಾರೆ, ಯಾಕೆ ಹೊರಟಿದ್ದಾರೆ, ಎಲ್ಲಿ ಹೊರಟಿದ್ದಾರೆ ಅನ್ನೋದು ನಾನು ನಿಮಗೆ ಮುಂದೆ ವಿಡಿಯೋದಲ್ಲಿ ತೋರಿಸ್ತೀನಿ. ಈ ವಿಡಿಯೋನ ಪೂರ್ತಿಯಾಗಿ ನೋಡಿ, ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ. ಮಕ್ಕಳು ಎಷ್ಟು ಚಂದ ಸಾಲಾಗಿ ಹೊರಟಿದ್ದಾರೆ, ಯೂನಿಫಾರ್ಮ್ ಮೇಲೆ ಸಮವಸ್ತ್ರ ಧರಿಸ್ಕೊಂಡು. ನೋಡಿ, ಈ ಥರ ಇವರೆಲ್ಲರ ನಮ್ಮ ಸಿಬ್ಬಂದಿಯವರು. ನೋಡಿ, ಎಷ್ಟು ಮುದ್ದಾಗಿ ಕಾಣ್ತಿದ್ದಾವೆ ಮಕ್ಕಳೆಲ್ಲ. ನೋಡಿ, ಇದು ದೇವಿ ಭಾರತ ಮಾತೆಯಾಗಿದ್ದಾಳೆ. ನೋಡಿ, ಈ ಥರ ಮಕ್ಕಳನ್ನು ಕರ್ಕೊಂಡು ನಮ್ಮದು ಈ ಸ್ಕೂಲ್ ಎರಡು ಬ್ರ್ಯಾಂಚ್ ಇದೆ. ಏನಂದರೆ ಪ್ರೈಮರಿ ಸೆಕ್ಷನ್ ಒಂದು, ಆಮೇಲೆ ಹೈಸ್ಕೂಲ್ ಕಾಲೇಜ್ ಸೆಕ್ಷನ್ ಒಂದು. ನೋಡಿ, ಈ ಥರ ಪ್ರಭಾತ್ ಬೇರಿ ಹೊರಟು ನಾವು ನಮ್ಮ ಸ್ಕೂಲಿಗೆ ಹೋಗ್ತೇವೆ. ಅಂದರೆ ಸ್ಕೂಲ್ ಆಪೋಸಿಟಲ್ಲಿ ನಮ್ಮ ಗೇಟ್ಗಳಿದ್ದಾವೆ. ಹಾಗಾಗಿ ಈ ಸ್ಕೂಲಿಂದ ಆ ಸ್ಕೂಲಿಗೆ ಹೊರಟಿದ್ದೀವಿ. ನೋಡಿ, ಈ ಥರ ಎಂಟ್ರೆನ್ಸಲ್ಲಿ ನಾವು ಹೈಸ್ಕೂಲ್ ಆ್ಯಂಡ್ ಕಾಲೇಜ್ ಗೇಟಿಂದ ಎಂಟ್ರೆನ್ಸ್ ಹೊರಟಿದ್ದೀವಿ. ನೋಡಿ, ಮಕ್ಕಳು ಎಷ್ಟು ಮುದ್ದಾಗಿ ಕಾಣ್ತಿದ್ದಾವೆ ಅಂತ. ಅಂದರೆ ಮಕ್ಕಳಿಗೆ, ಆಮೇಲೆ ನಮ್ಮೆಲ್ಲರಿಗೂ ಕೂಡ ಇದು ರಾಷ್ಟ್ರೀಯ ಹಬ್ಬ ಅಂದರೆ ನಮಗೆ ಸಡಗರದ ಹಬ್ಬ ಅಲ್ವಾ. ಇದು ಮಕ್ಕಳಿಗೇನು ಸಂತೋಷ. ಅಂದರೆ ನಮ್ಮ ಸ್ಕೂಲಲ್ಲಿ ಈ ಥರ ಇವತ್ತು, ಆ ಥರ ಇವತ್ತು ಅಂಥೇಳಿ ತುಂಬ ಖುಷಿಯಾಗಿರುತ್ತವೆ ಹುಡುಗರು. ಸ್ವಾತಂತ್ರ್ಯ ದಿನಾಚರಣೆ, ನಮ್ಮ ಸ್ವತಂತ್ರ ಅಂದರೆ ಒಂದಿದು. ಆಮೇಲೆ ನಮ್ಮ ದೇಶದ ಸ್ವತಂತ್ರ ಅಂದರೆ ತುಂಬ ಖುಷಿ ಅಲ್ವಾ. ನಮಗೆ ಸ್ವತಂತ್ರ ಸಿಕ್ಕಿದೆ. ಇಲ್ಲಾಂದರೆ ನಾವು ಎಲ್ಲಿರ್ತಿದ್ವೋ, ಹೇಗಿರ್ತಿದ್ವೋ, ಬ್ರಿಟಿಷರ ಕೈಯಲ್ಲಿ ನಾವು ಹೇಗಾಗಿರ್ತಿದ್ವೋ ಇಷ್ಟೊತ್ತಿಗೆ. ನೋಡಿ ಯಾವ ರೀತಿ ಎಷ್ಟು ಚೆಂದಾಗಿ ಹೊರಟಿದ್ದಾವೆ ಮಕ್ಕಳೆಲ್ಲ, ಮುದ್ದಾಗಿ ಎಷ್ಟು ಚೆಂದ ಸೊಗಸಾಗಿ ರೆಡಿಯಾಗಿದ್ದಾವೆ. ನೋಡಿ, ಎಷ್ಟು ಚೆಂದ ಕಾಣ್ತಿದ್ದಾರೆ ಮಕ್ಕಳೆಲ್ಲ. ಇವರು ಮುಂದೆ ಬರ್ತಿರೋದು ನಮ್ಮ ಸಿಬ್ಬಂದಿ, ಹಿಂದೆ ಹೊರಟಿರೋದು ಪಾಲಕರು. ನೋಡಿ, ಭಾರತ ಮಾತೆ ಇವರಿಬ್ಬರು ಎಷ್ಟು ಚೆನ್ನಾಗಿ ರೆಡಿಯಾಗಿದ್ದಾರೆ. ಘೋಷಣೆ ಕೂಗ್ತಾ ಮಕ್ಕಳೆಲ್ಲ ನಾವು ಇವಾಗ ಹೈಸ್ಕೂಲ್ ಸೆಕ್ಷನಲ್ಲಿ ಬಂದ್ವಿ. ನೋಡಿ, ಇದು ನಮ್ಮ ಶಾಲೆ. ನೋಡಿ, ಈ ಥರ ಇದೆ ನಮ್ಮದು ಎಂಟ್ರೆನ್ಸು. ಇವಾಗ ನಮ್ಮ ಪ್ರೈಮರಿ ಸೆಕ್ಷನಲ್ಲಿ ಫ್ಲ್ಯಾಗ್ ಹಾಸ್ಟಿಂಗ್ ಮಾಡ್ಕೊಂಡು ಬಂದು ನಾವು ಇವಾಗ ಈ ಹೈಸ್ಕೂಲ್ ಮತ್ತು ಕಾಲೇಜಲ್ಲಿ ಬಂದ್ವಿ. ಅಂದರೆ ಎಲ್ಲರೂ ಒಟ್ಟಾಗಿ ಸೇರಿಕೊಂಡು ನಾವು ಕಾರ್ಯಕ್ರಮವನ್ನು ಪೂರ್ಣಗೊಳಿಸ್ತೀವಿ. ನೋಡಿ, ಈಗ ಎಂಟ್ರೆನ್ಸಲ್ಲಿ ನಮ್ಮ ಪ್ರೌಢಶಾಲೆಯ ವಿದ್ಯಾರ್ಥಿಗಳು ಈ ಥರ ರಂಗೋಲಿಗಳನ್ನು ಹಾಕಿ ಎಲ್ಲರಿಗೂ ವೆಲ್ಕಮ್ ಮಾಡ್ಕೋತಾರೆ. ನೋಡಿ, ಈ ಥರ ಚೆಂದ ಸೊಗಸಾಗಿ ಮಂದವಾಗಿ ಎಷ್ಟು ಚೆಂದ ರಂಗೋಲಿ ಬಿಡಿಸಿದ್ದಾರೆ. ನೀವು ಕೂಡ ನಿಮ್ಮ ಶಾಲೆಯಲ್ಲಿ ಅಥವಾ ನಿಮ್ಮದು ಮನೆ ಮುಂದೆ ಯಾವ ಥರ ರಂಗೋಲಿ ಹಾಕ್ತೀರ. ಇದು ನೋಡಿ ನಮ್ಮ ಆಂಟಿ, ಇವರು ನಮ್ಮ ಬಿಸಿ ಊಟದ ಆಂಟಿ. ಇವರು ಹಾಯ್ ಹೇಳಿ ಅಂತಂದರೆ ಅವರು ನಾಚ್ಕೋತಿದ್ರು. ನೋಡಿ, ಈ ಥರ ಎಂಟ್ರೆನ್ಸ್. ನೋಡಿ, ಇದು ನಮ್ಮದು ಹೈಸ್ಕೂಲ್ ಆ್ಯಂಡ್ ಕಾಲೇಜ್. ಇದು ನಮ್ಮ ಪ್ರೈಮರಿಯಲ್ಲಿ ನಾವು ಈ ಫ್ಲ್ಯಾಗ್ ಹಾಸ್ಟಿಂಗ್ ಮುಗಿಸ್ಕೊಂಡು ಇವಾಗ ನಾವು ನಮ್ಮ ಹೈಸ್ಕೂಲಲ್ಲಿ ಬಂದ್ವಿ. ನೋಡಿ, ಈ ಥರ ನಮ್ಮ ಮಕ್ಕಳೆಲ್ಲ ಹೈಸ್ಕೂಲು, ಕಾಲೇಜು, ಆಮೇಲೆ ನಮ್ಮ ಪ್ರೈಮರಿ ಮಕ್ಕಳು. ನೋಡಿ, ಈ ಥರ ಸಾಲಾಗಿ ನಿಂತ್ಕೊಂಡು ಭಾರತ ಅಮ್ಮೆಗೆ ವಂದನೆಯನ್ನು ಹೇಳ್ಕೊಂಡು ರಾಷ್ಟ್ರಗೀತೆ ಹೇಳ್ಕೊಂಡ್ರು. ಈ ಥರ ಆಚರಣೆ ಮಾಡಿದ್ರೆ ಎಷ್ಟು ಇದು ಇರುತ್ತಲ್ವ. ಇವತ್ತು ರೋಮಾಂಚನವಾಗುವಂತಹ ಹಬ್ಬ ಸ್ವಾತಂತ್ರ್ಯ. ಅಂದರೆ ಇದೇನು ನಮ್ಮ ರಾಷ್ಟ್ರಗೀತೆ, ಫ್ಲ್ಯಾಗ್ ಹಾಸ್ಟಿಂಗ್ ಇವೆಲ್ಲ ನೋಡಿದ್ರೆ ಮೈ ಎಲ್ಲ ಊದಲ್ಲಿ ನಿಮ್ಮರ್ಕೊಂಡು ಆಮೇಲೆ ಮೈ ಜುಮ್ ಎನಿಸುವ ಹಬ್ಬ ನಮಗೆ ಇದು. ನೋಡಿ, ಈ ಥರ ಚಂದವಾಗಿ. ನೋಡಿ, ಇವರೆಲ್ಲ ನಮ್ಮ ಹೈಸ್ಕೂಲ್ ಸ್ಟಾಪ್ ಇವರು. ನೋಡಿ, ಮಕ್ಕಳೆಲ್ಲ ಎಷ್ಟು ಚಂದ ಸಾಲಾಗಿ ನಿಂತ್ಕೋತಿರ್ತಾರೆ. ಆಚರಣೆ ಅಂದರೆ ಒಂದು ಆಚರಣೆ ಅಲ್ವಾ, ಹಬ್ಬನೇ ಅಲ್ವಾ ಇದು ಒಂದು. ನೋಡಿ, ಈ ಥರ ನಮ್ಮ ಧ್ವಜದ ಸ್ತಂಭದ ಮುಂದೆ ಈ ಥರ 78ನೇ ಸ್ವಾತಂತ್ರ್ಯ ದಿನಾಚರಣೆ ಅಂತ ಬರೋದು. ಆಮೇಲೆ ಭಾರತನ ಆಕಾಶವನ್ನು ಬಿಡಿಸಿ ಈ ಥರ ನೋಡಿ. ಇವಾಗ ನೋಡಿ ನಮ್ಮದು ಧ್ವಜ. ಇನ್ನೂ ಫ್ಲ್ಯಾಗ್ ಹಾಸ್ಟಿಂಗ್ ಆಗಿಲ್ಲ ನಮ್ಮ ಹೈಸ್ಕೂಲ್ ಮುಂದೆ. ಇವಾಗ ಪ್ರೈಮರಿ ಮುಗಿಸ್ಕೊಂಡು ಬಂದ್ವಿ, ಹೈಸ್ಕೂಲ್ದು ಇನ್ನೂ ಆಗಿಲ್ಲ. ಇವರು ನಮ್ಮ ಪ್ರಾಚಾರ್ಯರು ಕಾಲೇಜಿನ. ನೋಡಿ, ಈ ಥರ ಸಾಲಾಗಿ ನಿಂತ್ಕೊಂಡು ಫ್ಲ್ಯಾಗ್ ಹಾಸ್ಟಿಂಗ್ ಮಾಡಾಯಿತು. ಆಮೇಲೆ ಇವಾಗ ನಾವು ಈ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಅಂದರೆ ಪ್ರಾಥಮಿಕ ಶಾಲೆಯ, ಪ್ರೌಢಶಾಲೆಯ, ಆಮೇಲೆ
ಇವಾಗ ನಮ್ಮ ಶಾಲೆಯಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ನಡೀತಾ ಇರ್ತವೆ, ನೋಡೋಣ ಬನ್ನಿ ಎಲ್ಲರೂ. ಅಂದರೆ ಇವಾಗ ಪ್ರಾಥಮಿಕ ಶಾಲೆ ಮತ್ತು ಪ್ರೌಢಶಾಲೆ ಕಾಲೇಜಿನ ಎಲ್ಲ ಮಕ್ಕಳು ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಮಾಡ್ತಾರೆ. ತೋರಿಸ್ಕೊಂಡು ಬರ್ತೀನಿ, ಬನ್ನಿ ನೋಡೋಣ. Good morning, everyone. My name is Nisarga. Today, 15 August. Happy Independence Day to all my country. Continue to grow. Thank you, Jai Hind. Guru Rama, Guru Vishnu, Guru Deva, Maheshwar, Guru Sakshat Parabrahma, Tasmai Shri Guruhe Namah. Om Shanti Shanti. ನೋಡಿ, ಮಧ್ಯದಲ್ಲಿ ಈ ಥರ ಚಕ್ರವನ್ನು, ತ್ರಿವರ್ಣದ ಬಣ್ಣದ ಚಕ್ರವನ್ನು ಈ ಥರ ಫ್ಯಾನ್ ತರಿಸ್ಕೊಂಡು ಈ ಥರ ಅಡ್ಜಸ್ಟ್ ಮಾಡಿದ್ದೀವಿ. ನೋಡಿ, ಇದು ಎಷ್ಟು ಚಂದ ಕಾಣಿಸುತ್ತಲ್ವ. ಇದು ಹಬ್ಬದಲ್ಲಿ ವಿಶೇಷವಾಗಿ ಇದು ಮಧ್ಯದಲ್ಲಿ ಇದೊಂದು ಚಂದ ಅಂತ ಹಾಕ್ಕೊಂಡಿದ್ದೀವಿ. Today is 15 August. I wish you all a very happy Independence Day. Independence is a national festival of our country. My proud be to an Indian and my love country very much. Jai Hind, Jai Karnataka.
ಜನರೊಳಗ ನಿಂತ ಹೇಳತೇನಿ ಕೇಳಿರಿ ಕತೆಯ. ಬ್ರಿಟಿಷರೊಡನೆ ಹೋರಾಡಿ ಗಳಿಸಿದ ಸ್ವಾತಂತ್ರ್ಯದ ಕತೆಯ. ಹೇಳಲು ಬೇಡುವೆ ಅನುಮತಿಯ, ಹೇಳಲು ಬೇಡುವೆ ಅನುಮತಿಯ. ಕುಂತ ಜನರೊಳಗ ನಿಂತ ಹೇಳತೀನಿ ಕೇಳಿರಿ ಕಥೆಯ. ಬ್ರಿಟಿಷರೊಡನೆ ಹೋರಾಡಿ ಗಳಿಸಿದ ಸ್ವಾತಂತ್ರ್ಯದ ಕಥೆಯ. ಹೇಳಲು ಬೇಡುವೆ ಅನುಮತಿಯ, ಹೇಳಲು ಬೇಡುವೆ ಅನುಮತಿಯ. ನೂರು ವರ್ಷ ದುಷ್ಟ ಬ್ರಿಟಿಷರು ಆಳಿ ಹೋದರು 400 ವರ್ಷ. ಬೆಂಬಿಡದೆ ಕಾಡಿದರು ಭಾರತಾಂಬೆಯ ಬೆಸದೆ ಹರಿ ನಿಮಿಷ. ಹೇಳಲು ಕೇಳುವೆ ಅವಕಾಶ. ಕುಂತ ಜನರೊಳಗ ನಿಂತ ಹೇಳತೇನೆ ಕೇಳಿರಿ ಕಥೆಯ. ಬ್ರಿಟಿಷರೊಡನೆ ಹೋರಾಡಿ ಗಳಿಸಿದ ಸ್ವಾತಂತ್ರ್ಯದ ಕಥೆಯ. ಹೇಳಲು ಬೇಡುವೆ ಅನುಮತಿಯ, ಹೇಳಲು ಬೇಡುವೆ ಅನುಮತಿಯ. ಹಿಂದೆ ಹಾಕೋರು, ಹಿಂದೆ ಹುಡುಗರಿಗೆ ಕಾಣಂಗಿಲ್ಲ. ಇಲ್ಲೇ ಹಾಕೋ, ಇಲ್ಲಿ ಯಾರು ಹಿಂದಿಲ್ಲ. ಆಟೋ ಮನ್ನ ಟರ್ಕರಿಂದ ಕಷ್ಟಾಕಿಯ ಪತನ. ಮುಚ್ಚಿ ಹಾಕಿದಂಗಾಗಿತ್ತು ಭೂಮಾರ್ಗವನ್ನ. ಆಟೋ ಮನ್ನ ಟರ್ಕರಿಂದ ಕಂಸ್ಟಾಕಿಯ ಪತನ. ಮುಚ್ಚಿ ಹಾಕಿದಂಗಾಗಿತ್ತು ಭೂಮಾರ್ಗವನ್ನ. ಕೈ ಕಟ್ಟಿ ಸುಮ್ಮನೆ ಕೊಡುವರಲ್ಲ ಯುರೋಪಿನ ಈ ಜನ. ಕೈ ಕಟ್ಟಿ ಸುಮ್ಮನೆ ಕೊಡುವರಲ್ಲ ಯುರೋಪಿನ ಈ ಜನ. ಕೈ ಕಟ್ಟಿ ಸುಮ್ಮನೆ ಕೊಡುವರಲ್ಲ ಯುರೋಪಿನ ಈ ಜನ. ನಾವಿಕರು ಹೊರಟರು ಹುಡುಕುತ್ತ ಜಲಮಾರ್ಗ ಸಾಗರದ ಯಾನ. ನಡೆಯಿತು ಭೌಗೋಳಿಕ ಅನ್ವೇಷಣ. ಕುಂತ ಜನರೊಳಗ ನಿಂತ ಬೇಡುವೆ ಅನುಮತಿಯ, ಹೇಳಲು ಬೇಡುವೆ ಅನುಮತಿಯ. ಪೋರ್ಚುಗೀಸರು, ಡಚ್ಚರು, ಆಂಗ್ಲರು, ಫ್ರೆಂಚರೆಂಬ ಭೂತ ಒಬ್ಬೊಬ್ಬರಾಗಿ ಒಳನು ಸುಳಿದರು ಸಲಾಂ ಹೊಡುಕೊಂತ. ಪೋರ್ಚುಗೀಸರು, ಡಚ್ಚರು, ಆಂಗ್ಲರು, ಫ್ರೆಂಚರೆಂಬ ಭೂತ ಒಬ್ಬೊಬ್ಬರಾಗಿ ಒಳನು ಸುಳಿದರು ಸಲಾಂ ಹೊಡುಕೊಂತ.
ದೇಶದೊಳಗಿನ ಅರಸರಿಗೆಲ್ಲ ಹೇಳಿದರು ಕಿವಿ ಮಾತ. ದೇಶದೊಳಗಿನ ಅರಸರಿಗೆಲ್ಲ ಹೇಳಿದರು ಕಿವಿ ಮಾತ. ದೇಶದೊಳಗಿನ ಅರಸರಿಗೆಲ್ಲ ಹೇಳಿದರು ಕಿವಿ ಮಾತ. ಒಳಜಗಳವೆಂಬ ಭೂತವ ಬಿಟ್ಟು ಮಾಡಿದರು ಆಘಾತ. ಇದುವೇ ಶಕುನಿಯ ಮಹಾಭಾರತ. ಕುಂತ ಜನರೊಳಗ ನಿಂತ ಹೇಳತೇನೆ ಕೇಳಿರಿ ಕಥೆಯ. ಬ್ರಿಟಿಷರೊಡನೆ ಹೋರಾಡಿ ಗಳಿಸಿದ ಸ್ವಾತಂತ್ರ್ಯದ ಕಥೆಯ. ಹೇಳಲು ಬೇಡುವೆ ಅನುಮತಿಯ, ಹೇಳಲು ಬೇಡುವೆ ಅನುಮತಿಯ. ಚಂದ ಐತ್ರಿ ಹಾಡ ಮೇಡಮ್. ಇಲ್ಲಿ ಕೂತಿರ್ತ ಆರಂಭದಲ್ಲಿ ಎಣಿದು ಹಾಕಿದರು ಸ್ನೇಹವೆಂಬ ಪಾಶ. ಅಪ್ಪಟ ಭಾರತ ಕಂಡರು ಅದರಲ್ಲಿ ಸಂತೋಷ. ಆರಂಭದಲ್ಲಿ ಎಣಿದು ಹಾಕಿದರು ಸ್ನೇಹವೆಂಬ ಪಾಶ. ಅಪ್ಪಟ ಭಾರತ ಪ್ರಜೆಗಳು ಕಂಡರು ಅದರಲ್ಲಿ ಸಂತೋಷ. ಸ್ನೇಹದ ಹಸ್ತ ಚಾಚಿ ಕರೆದರು ಬರಲಿಲ್ಲ ಆವೇಶ. ಸ್ನೇಹದ ಹಸ್ತ ಚಾಚಿ ಕರೆದರು ಬರಲಿಲ್ಲ ಆವೇಶ. ಸ್ನೇಹದ ಹಸ್ತ ಚಾಚಿ ಕರೆದರು ಬರಲಿಲ್ಲ ಆವೇಶ. ತಕ್ಕಡಿ ಹಿಡಿದು ಬಂದರು ಇವರು ವ್ಯಾಪಾರದ ವೇಷ. ಹೇಳುವೆ ಕೇಳರಿ ಸಾವಕಾಶ. ಕುಂತ ಜನರೊಳಗ ನಿಂತ ಹೇಳತೇನೆ ಕೇಳಿರಿ ಕಥೆಯ. ಬ್ರಿಟಿಷರೊಡನೆ ಹೋರಾಡಿ ಗಳಿಸಿದ ಸ್ವಾತಂತ್ರ್ಯದ ಕಥೆಯ. ಹೇಳಲು ಬೇಡುವೆ ಅನುಮತಿಯ, ಹೇಳಲು ಬೇಡುವೆ ಅನುಮತಿಯ. ಬಿಡ್ಲ ಕೈ ನೋಸ್ಲಾತ್ ಹಗರ್ಕ ಹಗರ್ಕ ಸರಿ. ಪೇಶ್ವೆ ಮರಾಠರು ಮೊಘಲರು ಸಿಕ್ಕರು ಸಿರಾಜೌದ್ದೌಲ. ನಾನಾ ಸಾಹೇಬ ಝಾನ್ಸಿ ರಾಣಿ ಹಜರತ ಮಹಲ. ಪೇಶ್ವೆ ಮರಾಠರು ಮೊಘಲರು ಸಿಕ್ಕರು ಸಿರಾಜೌದ್ದೌಲ. ನಾನಾ ಸಾಹೇಬ ಝಾನ್ಸಿ ರಾಣಿ ಹಜರತ ಮಹಲ. ದ್ರೋಹಿ ಬ್ರಿಟಿಷರ ಕುತಂತ್ರದಿಂದ ಅಲ್ಲೋಲ ಕಲ್ಲೋಲ. ದ್ರೋಹಿ ಬ್ರಿಟಿಷರ ಕುತಂತ್ರದಿಂದ ಅಲ್ಲೋಲ ಕಲ್ಲೋಲ. ದ್ರೋಹಿ ಬ್ರಿಟಿಷರ ಕುತಂತ್ರದಿಂದ ಅಲ್ಲೋಲ ಕಲ್ಲೋಲ. 1857 ಆಯ್ತು ವಿಫಲ. ಕೇಳಿರಿ ಮುಂದಿನ ಕೋಲಾಹಲ. ಕೈಯಾಗೆ ಕುಂತ ಜನರೊಳಗ ನಿಂತ ಹೇಳತೇನೆ ಕೇಳಿರಿ ಕಥೆಯ. ಬ್ರಿಟಿಷರೊಡನೆ ಹೋರಾಡಿ ಗಳಿಸಿದ ಸ್ವಾತಂತ್ರ್ಯದ ಕಥೆಯ. ಹೇಳಲು ಬೇಡುವೆ ಅನುಮತಿಯ, ಹೇಳಲು ಬೇಡುವೆ ಅನುಮತಿಯ. ನನ್ನ ಹೆಸರು ತನುಜ್ ಅಲ್ವಾದಿ. ನಾನು 5ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ವೇದಿಕೆ ಮೇಲೆ ಕುಳಿತಿರುವ ಅಧ್ಯಕ್ಷರೇ, ಅತಿಥಿಗಳೇ, ಶಿಕ್ಷಕರೇ, ಪಾಲಕರೇ ಹಾಗೂ ನನ್ನ ಅಕ್ಕ ತಂಗಿಂದಿರೇ, ಅಣ್ಣ ತಮ್ಮಂದಿರೇ, ಇವತ್ತು ನಾನು ಸ್ವತಂತ್ರ ದಿನಾಚರಣೆಯ ಬಗ್ಗೆ ಮಾತನಾಡಲು ಬಯಸುತ್ತೇನೆ. ತಾವೆಲ್ಲರೂ ಶಾಂತ ರೀತಿಯಿಂದ ಕುಳಿತು ಕೇಳಬೇಕೆಂದು ವಿನಂತಿ. ಮೊದಲು ನಮ್ಮ ದೇಶವನ್ನು ಬ್ರಿಟಿಷರು ಆಳುತ್ತಿದ್ದರು. ಅವರು ನಮ್ಮನ್ನು ಗುಲಾಮರಂತೆ ಕಾಣುತ್ತಿದ್ದರು. ಭಾರತದ ಮಹಾನ್ ಸ್ವತಂತ್ರ ಹೋರಾಟಗಾರರ ಹಲವು ವರ್ಷಗಳ ಹೋರಾಟದ ನಂತರ ನಮಗೆ ಬ್ರಿಟಿಷ್ ಆಡಳಿತದಿಂದ 15 ಆಗಸ್ಟ್ 1947ರಂದು ನಮಗೆ ಸ್ವಾತಂತ್ರ್ಯ ದೊರಕಿತು. ಭಾರತಕ್ಕೆ ಸ್ವಾತಂತ್ರ್ಯ ಪಡೆಯುವಲ್ಲಿ ತಮ್ಮ ಪ್ರಾಣವನ್ನು ತ್ಯಾಗ ಮಾಡಿದ ಮಹಾನ್ ನಾಯಕರ ಎಲ್ಲ ತ್ಯಾಗಗಳನ್ನು ನೆನಪಿಸಿಕೊಳ್ಳಲು 15 ಆಗಸ್ಟ್ 1947ರಂದು ಪ್ರತಿ ವರ್ಷ ನಾವು ಸ್ವಾತಂತ್ರ್ಯ ದಿನವನ್ನು ಆಚರಿಸುತ್ತೇವೆ. ಇಷ್ಟು ಹೇಳಿ ನನ್ನ 2 ಮಾತುಗಳನ್ನು ಭಾರತಾಂಬೆಯ ಪಾದಕ್ಕೆ ಅರ್ಪಿಸುವೆ. ಧನ್ಯವಾದಗಳು. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.